ಅಮ್ಮ ಕ್ಷಮಿಸಿ, ಈ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗೇ ಮಾಡಿದ್ದೀರಾ, ಆದರೆ ಮುಖ್ಯವಾದದ್ದನ್ನೇ ಮರ್ತಿದ್ದೀರಾ. ಏನದು? ನೀವು ಲಕ್ಷ್ಮೀದೇವಿ ದಾರ ಇಡೋದನ್ನೇ ಮರ್ತಿದ್ದೀರಮ್ಮ. ನಿಮ್ಮ ಮನೆಯಲ್ಲಿ ಮುತ್ತೈದೆಯರ ದಾರ ಕಟ್ಕೊಳ್ಳೋ ಸಂಪ್ರದಾಯ ಇಲ್ವೇನಮ್ಮ? ಏನೇ ಆಸಿರಿ, ನಿನ್ನ ಗಂಡ ಆಚೆ ಹೋಗ್ಬಿಟ್ರೆ ನೀ ಕಟ್ಕೋಬಾರ್ದು ಅನ್ಕೊಂಡಿದ್ದೇನೆ. ಶಬರಿಯತ್ತೆ, ಲಕ್ಷ್ಮೀದೇವಿ ವ್ರತನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಅಂತ ತಿಲೋತ್ತಮ ಹೇಳ್ತಾ ಇದ್ದಾಳೆ ಹೊರತು ನಿಜವಾಗ್ಲೂ ಅವಳಿಗೆ ಅಂತ ಹೇಳ್ಕೊಳಕ್ಕೆ ಏನೂ ಇಲ್ಲ. ಲಕ್ಷ್ಮೀದೇವಿ ದಾರನ ಕಟ್ಕೊಳ್ಳೋ ಅರ್ಹತೆ ಅವಳಿಗಿಲ್ವೇನೋ ಅಂತ ಅನುಮಾನ ಬರ್ತಿದೆ. ಅದಕ್ಕೆ ಇಲ್ಲಿ ದಾರ ಕಟ್ಟಿಲ್ಲ ಅನ್ಕೊಳ್ತೀನಿ. ಲಕ್ಷ ಲಕ್ಷ ಬೆಲೆ ಬಾಳೋ ಸೀರೆ ಉಟ್ಕೊಳ್ಳೋದಲ್ಲ ತಿಲೋತ್ತಮ. 10 ಜನರ ಮುಂದೆ ಪದ್ಧತಿಯಿಂದ ಇರಬೇಕು, ಅದನ್ನ ಅನುಸರಿಸಬೇಕು. ಒಳ್ಳೇದಾಗಬೇಕು ಅನ್ಕೊಳ್ಳುವಾಗಲೇ ಈ ರೀತಿ ಅಪಚಾರ ಮಾಡ್ತಾರೆ. ಶಾಸ್ತ್ರಿಗಳೇ, ಅದೃಷ್ಟದ ಬಗ್ಗೆ ದುರಾದೃಷ್ಟ ಇರೋರ ಹತ್ರ ಮಾತಾಡೋದು ಅನಾವಶ್ಯಕ. ನೀವು ಪೂಜೆ ಮುಂದುವರಿಸಿ. ಸಮುದ್ರರಾಜ ತನಜಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಗಣಾಕ್ಷಲಬ್ಧಂ ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜನಂದೇ ಮುಕುಂದಪ್ರಿಯಾಂ ಶುದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತೀಂ ಶ್ರೀರ್ಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾಂ ಪರಮದಾ ಪರಾಂಕುಶೌ ವಾಚಮುದ್ರಾಂ ಕರೈವ ಗಂಟೀಂ ಕವಲಾಸನಸ್ತಾಂ. ಅಮ್ಮ, ಇಬ್ರು ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಆರತಿ ಎತ್ತಿ. ಇರು ತಿಲೋತ್ತಮ. ಏನೋ ಮಾಡ್ಬೇಕಲ್ಲ ಅಂತ ಆರತಿ ಮಾಡೋದಲ್ಲ. ಅಮ್ಮನವ್ರ ಆಶೀರ್ವಾದ ನಮಗೆ ಸಿಗಬೇಕು ಅಂದರೆ ಅಮ್ಮನಿಗೆ ಶ್ರದ್ಧೆಯಿಂದ ಹಾಡು ಹೇಳಬೇಕು. ಕ್ಷಮಿಸಿ ಅಕ್ಕ, ನನಗೆ ನಿಮ್ಮ ತಂಗಿ ಥರ ಹಾಡೋಕೆಲ್ಲ ಬರಲ್ಲ. ಅಷ್ಟಕ್ಕೂ ನನ್ನ ಗಂಟ್ಲು ಯಾಕೋ ಸರಿ ಇಲ್ಲ. ಗಂಟ್ಲು ಮಾತ್ರನಾ? ಸರಿ ಬಿಡು ಹಾಸಿನಿ. ನಾನಾ? ನಾನು ಕೂಗ್ತೀನಿ, ಬೇಕಿದ್ರೆ ಹಾಡಕ್ಕಾಗಲ್ಲತ್ತೆ. ಇವ್ರ ಮುಖಕ್ಕೆ ಹಾಡು ಬೇರೆ ಕೇಡು. ಅರ್ಚಕರೇ, ನೀವು ಆರತಿ ಶುರು ಮಾಡಿ. ಮಾವ, ಯಾರ್ದೀಕ್ ಹೋಗಿಲ್ಲ ಕಂಟ? ನಮ್ಮ ಅಕ್ಕನಿಗಂತ ಸೀನ್ ಇಲ್ಲಪ್ಪ. ಹೊರಗಡೆ ಯಾರೋ ಹಾಡ್ತಿದ್ದಾರೋ ಏನೋ. ಇಷ್ಟು ಚೆನ್ನಾಗಿ ಹಾಡ್ತಿರೋ ಆ ಕೋಗಿಲೆ ಧ್ವನಿ ಯಾರ್ದು? ಈ ಮನೆಗೆ ಸೇರಿಸ್ಲಿಲ್ಲ ಅತ್ತೆ, ಆಚೆನೆ ಇಟ್ಟಿದ್ದಾರೆ. ನೈನಿ ಹಾಡ್ತಿದ್ದಾಳೆ ಅಂತ ಹೇಳ್ದೆ, ಅದಕ್ಕೆ ಗುರಾಯಿಸ್ತೀರಾ ಅತ್ತೆ? ಹಾಗೆ ನೋಡೋದ್ರಿಂದ ಏನೂ ಆಗಲ್ಲ. ಅಮ್ಮನವ್ರ ಹಾಡು ಕೇಳಿದ್ರೆ ಪುಣ್ಯ ಬರುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ತಿಲೋತ್ತಮ, ಹೋಗೋಣ ನಡಿ.
ತುಂಬ ಚೆನ್ನಾಗಿ ಹಾಡಿದೆ ನಯನಿ. ನೈನಿ, ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತು ಅಮ್ಮೋರೆ? ನೀನು ಯಾರು ಅಂತ ನನಗೆ ಗೊತ್ತು, ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ಲಲಿತಾ ದೇವಿ ಅತ್ತೆ, ಗಾಯತ್ರಿ ಅತ್ತೆ ಅವರ ಅಕ್ಕ ಇವರು. ದೀರ್ಘ ಸುಮಂಗಲಿ ಭವ. ಎದ್ದೇಳಮ್ಮ. ಅಂದ್ರೆ ನಡೆದದ್ದೆಲ್ಲ ನಿನ್ಗೆ ಗೊತ್ತಾ ಲಲಿತಾ? ಗೊತ್ತು ಅತ್ತೆ. ಅಮೇರಿಕಾಲಿಯನ್ ಮದ್ವೆನ ಎಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ರು ಗೊತ್ತಾ ಅಕ್ಕ ನಿಮ್ಗೆ? ಮದುವೆ ಅಂದರೆ ನೀವೀಗ ಅನ್ಕೊಳ್ತಿರೋ ಫಂಕ್ಷನ್ ಅಲ್ಲ. ಲಕ್ಷ ಖರ್ಚು ಮಾಡಿ ಆರ್ಭಟ ತೋರಿಸೋದಕ್ಕೆ ತೊಂದರೆ ಮಾಡೋರ್ನು ಕೂಡ ಕರೆದು ಬಾಯಾರಿಕೆ ಅಂದರೆ ಕುಡಿಯೋಕೆ ನೀರು ಕೊಡೋ ಬದಲು ಕೂಲ್ ಡ್ರಿಂಕ್ಸ್ನ ಕೊಟ್ಟು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಅವಸರದಲ್ಲಿ ಒಂದು ಕೈಯಲ್ಲಿ ಪ್ಲಾಸ್ಟಿಕ್ ತಟ್ಟೆ ಹಿಡ್ಕೊಂಡು ಅದರಲ್ಲಿ ಇಷ್ಟ ಬಂದಿದ್ದು ಹಾಕ್ಕೊಂಡು ಬಿಸಾಕಿದ್ರು ಕೇಳೋರು ಯಾರೂ ಇಲ್ಲ ಅಂತ ತಿಂದಿದ್ದು ಜಾಸ್ತಿಯಾಗಿ ಇನ್ನೊಬ್ರಿಗೂ ಉಪಯೋಗ ಆಗದೆ ಇರೋ ಹಾಗೆ ಮಾಡೋ ಮೂರ್ಖರು ಅಟೆಂಡ್ ಮಾಡೋ ಮದುವೆನೇ ಅಲ್ಲ. ಬಲವಂತದ ನಗು, ಕಲ್ ಬಿಸಾಕೋ ಹಾಗೆ ದೂರದಿಂದಲೇ ಹಾಕೋ ಅಕ್ಷತೆ, ಇದ್ಯಾವುದೂ ಇರೋದು ಬೇಕಾಗಿಲ್ಲ. ಆಚಾರ ಸಂಪ್ರದಾಯನ ಪಾಲಿಸಿ ವೇದ ಮಂತ್ರನ ಹೇಳ್ತಾ ಅಗ್ನಿ ಸಾಕ್ಷಿಯಾಗಿ ಎರಡೂ ಕೈಯಲ್ಲಿರೋ ಜೀರಿಗೆ ಬೆಲ್ಲನ ವಧೂವರರ ತಲೆ ಮೇಲೆ ಹಾಕಿ ಈ ಜೀವ ಇರೋವರೆಗೂ ನಿನ್ನನ್ನು ನನ್ನ ಪ್ರಾಣದ ಹಾಗೆ ನೋಡ್ಕೊಳ್ತೀನಿ ಅಂತ ಪ್ರಮಾಣ ಮಾಡೋದೇ ಮದುವೆ. ಕಷ್ಟ ಬಂದ್ರು, ನಷ್ಟ ಆದರೂ, ಕಣ್ಣೀರು ಬಂದರು, ಪನ್ನೀರು ಸುರಿಸಿದ್ರು, ಭಗವಂತನ ಮೇಲೆ ಭಾರ ಹಾಕಿ ನನ್ನ ಕೈ ಹಿಡಿದವನ ಕಷ್ಟನ ಸುಖನ ಹಂಚ್ಕೊಳ್ತೀನಿ ಅಂತ ಬೇಡ್ಕೊಳ್ಳೋ ಬಂಗಾರನೇ ಮದುವೆ ಹೆಣ್ಣು. ಅದಕ್ಕಿರೋ ಸಾಕ್ಷಿನೇ ಈ ತಾಳಿ. ಮೆರವಣಿಗೆಗೆ 100 ಜನ ಬೇಕಾಗಿಲ್ಲ. ಕೈ ಹಿಡ್ದವನು ಹೇಗಿದ್ರೂ ಸರಿ, ಬೀಳೋದಿಲ್ಲ, ಬಿಟ್ಟು ಹೋಗೋದಿಲ್ಲ ಅಂತ ಜೊತೆಯಲ್ಲಿ ಸಪ್ತಪದಿ ತುಳಿಯೋ ಸಹಧರ್ಮಿಣಿ ನಮ್ಮ ನಯನಿ. ನನ್ನ ಕೈ ಮುಗಿಬೇಡ ನಯನಿ. ನಿನ್ನಂಥ ಹೆಣ್ಣಿಗೆ ಪುರುಷ ಪ್ರಪಂಚನೇ ತಲೆ ಎತ್ತಿ ಸೆಲ್ಯೂಟ್ ಹೊಡಿಬೇಕು. ಮದುವೆಲಿ ತಲೆ ತಗ್ಸಿದ್ದೆ, ಈಗ ತಲೆ ಎತ್ತಿ ನಿನ್ನ ಗಂಡನ ಕಣ್ಣುಗಳನ್ನ ನೋಡು. ಬಂದು ನಿನ್ನ ಕುತ್ತಿಗೆಗೆ ಅಲ್ಲಿರೋ ಲಕ್ಷ್ಮೀ ದಾರನ ಕಟ್ತಾನೆ. ಅಕ್ಕ, ವಿಶಾಲ್ಗೆ ಇಷ್ಟ ಇಲ್ಲ. ಏನಿಷ್ಟ ಇಲ್ಲ? ಹುಟ್ಟಿನಿಂದಲೇ ಇಷ್ಟ ಇಲ್ಲ ಅಂದರೆ ಹೋಗೋವರೆಗೂ ಕಾಯಬೇಕು. ತಾಳಿ ಕಟ್ಟಿದ ಮೇಲೆ
ಸ್ಮಶಾನಕ್ಕೆ ಹೋಗೋವರೆಗೂ ಸಹಿಸ್ಕೋಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ಅದಕ್ಕೆ. ವಿಶಾಲ್, ಫಾರ್ಮಾಲಿಟೀಸ್ ತಪ್ಪು ಅಂತ ಹೇಳಿದ್ಯಲ್ಲ, ಇದನ್ನು ಕೂಡ ಬಿಡೋಕ್ಕಾಗಲ್ಲ ಅಂತ ಮಾಡೋ. ಶಬರಿ ಅತ್ತೆ, ಲಲಿತಾ ಅಕ್ಕಂಗೆ ನಾನು ಹೇಳಕ್ಕಾಗಲ್ಲ, ನೀವೇ ಅವ್ರಿಗೆ ಹೇಳ್ಬಿಡಿ. ಲಲಿತಾ, ನನ್ನ ಮೊಮ್ಮಗನಿಗೆ ಇಷ್ಟ ಇಲ್ಲದೆ ಮದುವೆ ಆಗಿದೆ. ನೈನಿ ಸರಿಯಾದ ಜೋಡಿ ಅಲ್ಲ. ಸ್ವಾಮೀಜಿ ಬಂದು ಈ ಮನೆ ಮಹಾಲಕ್ಷ್ಮಿ ವಿಶಾಲಿಗೆ ಬರೋ ಅಪಾಯದಿಂದ ಪಾರು ಮಾಡ್ತಾಳೆ ಅಂತ ಹೇಳಿದ್ರೆ ನನ್ನ ಮಗ ಮದುವೆ ಮಾಡಿಸಿ ಈ ಮನೆ ಕರ್ಕೊಂಡು ಬಂದ. ಅತ್ತೆ, ನೀವು ನನಗಿಂತ ದೊಡ್ಡವರು, ನಿಮಗೆ ನಾನು ಹೇಳಬೇಕಾಗಿಲ್ಲ. ಇಷ್ಟ ಇಲ್ಲದಿರೋ ಮದುವೆ ನಡೀತಾನೆ ಇರುತ್ತೆ. ಗಂಡ ಹೆಂಡತಿ ಸಂಬಂಧ ಅರ್ಥ ಆದಮೇಲೆ ಮದುವೆ ಆಗಿದ್ದೆ ನಮ್ಮ ಅದೃಷ್ಟ ಅಂತ ಹೇಳೋ ಜೋಡಿಗಳು ಹೆಚ್ಚಾಗಿರುತ್ತೆ. ಮನೇಲಿ ವರಲಕ್ಷ್ಮಿ ವ್ರತ ಮಾಡ್ತಿದ್ಯಾ? ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಕುತ್ತಿಗೆಗೆ ದಾರ ಕಟ್ಟಬೇಕಾ ಬೇಡ್ವಾ? ಕಟ್ಟಬೇಕು. ಆದರೆ ಸ್ಥಾನ, ಗೌರವ, ಕಾರಣಗಳು, ನೆಪಗಳು ಅನವಶ್ಯಕ. ಸಂಪ್ರದಾಯ ಮುಖ್ಯ. ವಿಶಾಲ್, ನಿನ್ನ ಮನಸ್ಸಲ್ಲಿ ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಮನುಷ್ಯ ಅಂತ ಅನ್ಕೋ. ತಗೋ. ಬಾ ವಿಶಾಲ್, ಕಟ್ಟು ಕಟ್ಟು. ಹಸಿನಿ, ಅಕ್ಷತೆ ಕೊಡು. ಇವಾಗಲೇ ಕೊಡ್ತೀನಿ. ತಗೊಳ್ಳಿ ಅತ್ತೆ, ತಗೊಳ್ಳಿ ತಗೊಳ್ಳಿ ಅಜ್ಜಿ. ಕಟ್ಟು ವಿಶಾಲ್.
ಚೆನ್ನಾಗಿರಿ, ದೀರ್ಘ ಸುಮಂಗಲಿ ಭವ. ಚೆನ್ನಾಗಿ ಹಾಡಿದ್ಲು. ಸಲ್ಯೂಟ್ ಹೊಡೆಯೋ ಕ್ಯಾರೆಕ್ಟ್ರು ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ನೀವು ಗಮನಿಸಿದ್ರೂ ಇಲ್ವೋ, ಲಕ್ಷ್ಮೀದೇವಿ ವಿಗ್ರಹ ಆಗ್ಲಿ ಫೋಟೋ ಆಗ್ಲಿ ಏನೂ ಇಲ್ದೆ ಕನ್ನಡಿಗೆ ಕುಂಕುಮ ಇಟ್ಟು ನಮಸ್ಕಾರ ಮಾಡಿ ನೈವೇದ್ಯ ಇಟ್ಟು ಆರತಿ ಕೊಟ್ಟಿದ್ದಾಳೆ. ಇದೆಲ್ಲ ಒಂದು ಪೂಜೆನಾ? ಕನ್ನಡಿ ಯಾಕಿಟ್ಟಿರೋದು ಗೊತ್ತಾ ಅಕ್ಕ? ತಾನೇ ದೇವತೆ ಅಂತ ಫೀಲ್ ಆಗಿ ಕನ್ನಡಿಲಿ ತನ್ನನ್ನು ತಾನು ನೋಡ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಅದಕ್ಕೇನೆ ಇವರೆಲ್ಲರೂ ನೋಡಿ ಚಪ್ಪಾಳೆ ತಡ್ತಿದ್ದಾರೆ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಮ್ಮನವರು ಇಲ್ಲಿ ಕಾಣಿಸ್ತಾ ಇದ್ದಾರೆ, ಸರಿಯಾಗಿ ನೋಡಿ. ಮನ್ಸಿಂದ ನೋಡ್ಬೇಕೋ ಏನೋ. ಸರಿ, ನಮಗ್ ಮನ್ಸಿಲ್ಲ ಅನ್ಕೊಂಡೆ, ನೀನೇ ತೋರ್ಸು. ಎಲ್ರೂ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ವರಲಕ್ಷ್ಮೀ ದೇವಿ ಕಾಣಿಸ್ತಾಳೆ ಅಮ್ಮೋರೆ. ವಾಹ್, ಅದ್ಭುತ, ಅಮೋಘ ತಾಯಿ. ನಿನ್ನ ಮನೆ ಒಳಗಡೆ ಬಿಟ್ಟಿಲ್ಲ ಅಂತ ನೀನೇ ವರಲಕ್ಷ್ಮೀ ದೇವಿನ ಇಲ್ಲಿ ಕರ್ಸ್ಕೊಂಡ್ ಬಿಟ್ಟಿಯಲ್ಲಮ್ಮ. ತಿಲೋತ್ತಮ ಪೂಜೆ ಆರ್ಭಟ ನೋಡಿದ್ಲೇ ಹೊರತು ಇಲ್ಲಿರೋ ಕುಲದೇವತೆನ ಗಮನಿಸ್ಲೇ ಇಲ್ಲ. ಹೌದು, ಕಣ್ಣು ದೊಡ್ಡದ್ ಮಾಡ್ಕೊಂಡು ನೋಡು ತಿಲೋತ್ತಮ. ಕಾಣಿಸ್ತಾಳೆ ಈ ಮನೆ ಲಕ್ಷ್ಮೀ ದೇವಿ. ನೀವು ಆರ್ಭಟದಿಂದ ದೊಡ್ಡಸ್ತಿಗೆಗೆ ಪೂಜೆ ಮಾಡಿ ದಾರ ಹಿಡ್ದೇನೆ ಅಪಚಾರ ಮಾಡಿದ್ದೀರಾ. ಅಮ್ಮನವ್ರನ್ನ ತನ್ನ ಹತ್ರ ಕರೆಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಪೂಜೆ ಫಲ ತನ್ನ ಗಂಡನ್ಗೆ ಸಿಗೋ ಹಾಗೆ ಮಾಡಿದಾಳೆ. ಏಯ್, ನಿನ್ಗೆ ಲಕ್ಷ್ಮೀ ದಾರ ಹೇಗ್ ಸಿಕ್ತು? ಎಲ್ಲಿಂದ ಕದ್ಕೊಂಡ್ ಬಂದೆ? ನಾನು ಕಳ್ತನ ಮಾಡಿಲ್ಲ ಅಮ್ಮೋರೆ, ಹಾಸಿನಿ ಅಕ್ಕನೇ ಕೊಟ್ಟಿದ್ದು. ಹೌದು, ಆ ಕ್ರೆಡಿಟ್ ನನಗೆ ಅತ್ತೆ. ಗಾಯತ್ರಿ ಅತ್ತೆ ಕೊಟ್ಟು ಕಳ್ಸಿದ್ರು. ನೀನ್ ಕೂಡ ಅವಳ ಥರನೇ ಸುಳ್ಳು ಹೇಳೋಕ್ ಶುರು ಮಾಡಿದ್ಯಾ? ಸುಳ್ಳಲ್ಲ ಅತ್ತೆ, ಅದೇನಾಯ್ತಂದ್ರೆ ವಿಷಯ ಅಂದ್ರೆ ಇಂಥ ದೊಡ್ಡ ಕೆಲಸ ಮಾಡಿದ್ದಕ್ಕೆ ಏನ್ ಬಹುಮಾನ ಕೊಡ್ತೀರತ್ತೆ? ನಿಮ್ ಮತ್ತೆ ಶಾಕ್ನಲ್ಲಿದ್ದಾಳೆ ಹಾಸಿನಿ. ಅಮ್ಮ ನಯನಿ, ಹಾಸಿನಿ ಅಕ್ಕಗೆ ಬಾಗಿನ ಕೊಟ್ರೆ ವ್ರತ ಪೂರ್ತಿ ಆಗುತ್ತೆ ಅಮ್ಮೋರೆ. ಹಾಗೆ ಆಗ್ಲಿ ನಯನಿ. ಏನ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ನೀನ್ ತಗೋಬೇಡ ಹಾಸಿನಿ. ತಿಲೋತ್ತಮ, ತಡಿಬೇಡ. ಇಷ್ಟು ದಿನ ನೀನೇನ್ ತಗೊಂಡಿದ್ಯಾ ಅಂತ ಹೇಳ್ಬೇಕಾಗುತ್ತೆ.
ನಯನಿ, ಹಾಸಿನಿಗೆ ಒಬ್ಳಿಗೆ ಅಲ್ಲ 5 ಜನ ಮುತ್ತೈದರಿಗೂ ಬಾಗಿನ ಕೊಡಮ್ಮ. ಸಂತೋಷವಾಗಿ ಕೊಡ್ತೀನಿ ಅಮ್ಮೋರೆ. ಕೊಡ್ತಿದ್ದೀನಮ್ಮ ಬಾಗಿನ. ತಗೋತಿದ್ದೀನಮ್ಮ ಬಾಗಿನ. ನನ್ನ ಬಾಗಿನ ಯಾರು ತಗೊಂಡಿದ್ದು? ನಾನೇ ಮಂಗಳಗೌರಿ ದೇವಿ. ದೀರ್ಘ ಸುಮಂಗಲಿ ಭವ. ನಂದಿನಿ ಆಂಟಿ ಬನ್ನಿ. ಕೊಡ್ತಿದ್ದೀನಮ್ಮ ಬಾಗಿನ. ತಗೋತಿದ್ದೀನಮ್ಮ ಬಾಗಿನ. ನನ್ನ ಬಾಗಿನ ಯಾರು ತಗೊಂಡಿದ್ದು? ನಾನೇ ಮಂಗಳಗೌರಿ. ಕೊಡ್ತಿದ್ದೀನಮ್ಮ ಬಾಗಿನ. ತಗೋತೀನಮ್ಮ ಬಾಗಿನ. ನನ್ನ ಬಾಗಿನ ಯಾರು? ನಾನೇ ಮಂಗಳಗೌರಿ. ಏನು ನೈನಿ? 4 ಜನ ಆದರೂ ಇನ್ನೊಬ್ರು ಯಾರಾದರೂ ಬೇಕು. ತಂದಿಟ್ಕೊಂಡಿರೋ ತಿಲೋತ್ತಮ ಇದ್ದಾಳಲ್ವ ಜಗದೀಶ್? ಹೋಗು ತಿಲೋತ್ತಮ, ಹೋಗು. ಕೊಡ್ತಿದ್ದೀನಮ್ಮ ಬಾಗಿನ. ತಗೋತಿದ್ದೀನಮ್ಮ ಬಾಗಿನ. ನನ್ನ ಬಾಗಿನ ತಗೊಂಡಿದ್ಯಾರು? ನಾನೇ ಮಂಗಳಗೌರಿ. ವಿಶಾಲ್, ಇವತ್ತು ದಾರ ಕಟ್ಟಿದ್ರಿಂದ ಮುಗಿಯೋದಿಲ್ಲ. ಮದುವೆ ಆಗಿ 16ನೇ ದಿನಕ್ಕೆ ಮಂಗಳಸೂತ್ರಕ್ಕೆ ಕರಿಮಣಿ ಹಾಕ್ಸ್ತಾರೆ. ಆ ದಿನ ನೀನು ನಯನಿ ಜೊತೆ ಅತ್ತೆ ಮನೆಗೆ ಹೋಗಬೇಕು, ಅಲ್ಲೇ ಇರಬೇಕು. ಅಲ್ಲಿಯವರೆಗೂ ಅಂದ್ರೆ ಸ್ವಾಮೀಜಿಗಳು ಅವ್ರು ಏನು ಹೇಳ್ತಾರೋ ಅದು ಆಮೇಲೆ ಅತ್ತೆ. ನಾನು ಹೇಳಿದ್ದು ಸಂಪ್ರದಾಯ, ಅದನ್ನ ತಪ್ಸೋಕ್ಕಾಗಲ್ಲ. ಅಮ್ಮ ನಯನಿ, ನಿನ್ನ ನಂಬಿಕೆ ಖಂಡಿತ ಗೆಲ್ಲುತ್ತೆ. ಅಮ್ಮನವ್ರ ಆಶೀರ್ವಾದ ಇದೆ, ನಿನಗೆ ಅನ್ಯಾಯ ಆಗಲ್ಲ. ಅತ್ತೆ, ನಾನು ಹೋಗಿ ಬರ್ತೀನಿ. ಹೋಗಿ ಬರ್ತೀನಿ. ವಿಶಾಲ್, ನೈನಿನ ಹುಷಾರಾಗಿ ನೋಡ್ಕೋ. ಬರ್ತೀನಮ್ಮ. ಹೋಗಿ ಬರ್ತೀನಿ.
ಇವತ್ತು ದಾರ ಕಟ್ಟಿದ್ರಿಂದ ಮುಗಿಯೋದಿಲ್ಲ. ಮದುವೆ ಆಗಿ 16ನೇ ದಿನಕ್ಕೆ ಮಂಗಳಸೂತ್ರಕ್ಕೆ ಕರಿಮಣಿ ಹಾಕ್ಸ್ತಾರೆ. ಆ ದಿನ ನೀನು ನಯನಿ ಜೊತೆ ಅತ್ತೆ ಮನೆಗೆ ಹೋಗ್ಬೇಕು, ಅಲ್ಲೇ ಇರಬೇಕು. ಅಕ್ಕ ನೋಡಿದ್ಯಾ, ಅಮೆರಿಕ ಅಳಿಯ ತುಂಬಾ ಟೆನ್ಷನ್ ಅಲ್ಲಿದ್ದಾನೆ. ತಾಳಿ ಕಟ್ಟಿದ ಬೆನ್ನಲ್ಲೇ ಲಕ್ಷ್ಮೀ ದಾರನು ಕಟ್ಟಿದಾನೆ. ಮುಳ್ಳಿಗೆ ದಾರ ಸಿಕ್ಕಾಕೊಂಡು ಆ ಬಂಧನ ಗಟ್ಟಿಯಾಗ್ಬಿಡುತ್ತೋ ಏನೋ. ನೀನು ಅಪ್ಶಕನ ಆಡ್ಬೇಡ ಕಣೋ. ವಿಷಯ ಏನು ಅಂತ ತಿಳ್ಕೊಳ್ಳೋಣ ಬಾ. ನಡಿ. ವಿಶಾಲ್, ಮಾಮ್, ಪೂಜೆ ಏನೋ ಚೆನ್ನಾಗಾಯ್ತು, ಮನೇಲಿ ಶಾಂತಿ ಇದೆ. ಆದ್ರೆ ನೀನ್ ಯಾಕೆ ಡಲ್ಲಾಗಿದ್ಯಾ? ಪೂಜೆ ಮೇಲೆ ನಂಗೊಂಚೂರು ನಂಬಿಕೆ ಇಲ್ಲ ಮಾಮ್. ಮನೇಲಿರೋ ನೆಮ್ಮದಿ ನನ್ನ ಮನಸ್ಸಲ್ಲಿಲ್ವೇ ಇಲ್ಲ. ಆದ್ರೂ ಪೂಜೆ ಚೆನ್ನಾಗಾಯ್ತು ಅಂತ ನೀನ್ ಹೇಗೆ ಹೇಳ್ತೀಯಕ್ಕ? ಲಕ್ಷ ಖರ್ಚು ಮಾಡಿದ್ರೆ ಆಗಲ್ಲ, ಸ್ವಲ್ಪ ಮನಶಾಂತಿ ಕೂಡ ಬೇಕು. ಆದ್ರೂ ಆ ನಯನಿ ಮಾಡಿರೋ ಹಾಳಾದ ಕೆಲ್ಸಕ್ಕೆ ಎಲ್ರೂ ಎಷ್ಟು ಕಂಗಾಲಾಗಿದ್ರು ಗೊತ್ತಾ? ಕೊನೆಗೂ ದೊಡ್ಡಮ್ಮನಿಂದಾಗಿ ಮತ್ತೆ ಉಳ್ಕೊಳ್ಳಿಗೆ ಲಕ್ಷ್ಮೀದಾರ ಕಟ್ಟಬೇಕಾಯ್ತು. ಏನು ಮಾಡೋದು? ಆಚಾರ ಅಂತ ಮಾಡಿದ್ರು ಎಲ್ಲನೂ ನನಗೆ ಬಂದ್ಬಿತ್ತು. ಈ ಅಕ್ಷತೆ ಬೈಗುಳುತ್ತರ ಅಕ್ಕ. ಗೊತ್ತಿದೆ ಕಣೋ, ನೀನೇನ್ ಅದನ್ನ ಹೇಳ್ಬೇಕಾಗಿಲ್ಲ. ನನ್ ಮಗ ಅನುಭವಿಸ್ತಿರೋ ನೋವನ್ನ ನೋಡ್ತಿದ್ರೆ ನನ್ ಮನ್ಸ್ಗೂ ತುಂಬಾ ನೋವಾಗ್ತಿದೆ. ಈ ನಯನಿ ಬೇಕು ಅಂತಾನೆ ಮಾಡಿ ಲಲಿತಕ್ಕನ್ ಮುಂದೆ ಚೆನ್ನಾಗಿ ಬಿಲ್ಡಪ್ ತಗೊಂಡ್ಲು. ವಿಶಾಲ್ ಇನ್ನೊಂದ್ಸಲ ದಾರ ಕಟ್ದ. ಬಾವನ್ ವೀಕ್ನೆಸ್ ಏನು ಅಂತ ಅವಳು ಚೆನ್ನಾಗಿ ಗೊತ್ತಿದ್ದಕ್ಕೆ ಈ ತರ ಆಡಿಸ್ತಿದ್ದಾಳಕ್ಕ. ಆಸ್ತಿಗೋಸ್ಕರನೇ ಈ ಡ್ರಾಮಾ. ಅಪ್ಪು ಮಾವ, ಹಾಗನ್ಬೇಡ. ನೈನಿಗೆ ದುಡ್ಡು ಬೇಕಿಲ್ಲ. ವಿಕ್ರಾಂತ್, ನಿನಗೇನು ಗೊತ್ತಿಲ್ಲ. ಗೊತ್ತು ಮಾಮ್, ಆದ್ರೆ ನೀವು ಮಾತ್ರ ಏನೂ ತಿಳ್ಕೊತಿಲ್ಲ. ಬ್ರೋ, ನನ್ನ ಕಾಪಾಡೋಕೆ ಪ್ರಾಣ ಹೋಗುತ್ತೆ ಅನ್ನೋ ಭಯ ಕೂಡ ಇಲ್ಲದೆ ಪಕ್ಕ ಕೇಳಿದು ಮರದ ಕೊಂಬೆ ಬೀಳದೆ ಇರೋ ತರ ಮಾಡಿದ್ಲು. ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡೋರು ಜೀವ ಉಳಿಸಲ್ಲ ಬ್ರೋ. ಹೌದು, ಅವತ್ತು ನನಗಲ್ಲಿ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ರೋಡ್ಗೆ ಅಡ್ಡ ಬಂದ್ಲು ಅವಳು. ಎಲ್ಲಿ ನಾನು ಹೋಗಿ ಹಳ್ಳಕ್ಕೆ ಬೀಳ್ತೀನೋ ಅಂತ ಜೋರಾಗಿ ಕಿರ್ಚಿದ್ಲು. ಬ್ರೇಕ್ ಫೇಲ್ ಆಗಿದ್ದ ಕಾರ್ನ ಪಕ್ಕಕ್ಕೆ ತಿರುಗಿಸಿ ಮರಕ್ಕೆ ಡ್ಯಾಶ್ ಹೊಡೆದೆ. ಹಾಸ್ಪಿಟ್ಲಿಗೆ ಸೇರಿಸಿ ನನ್ನ ಪ್ರಾಣ ಕಾಪಾಡಿದ್ದು ಕೂಡ ಅವಳೆ. ನೋಡಿದ್ಯಾ ಬ್ರೋ, ನೈನಿ ಎಷ್ಟು ಒಳ್ಳೆಯವಳಂತ. ನನ್ನ ಬ್ರೇಕ್ ಫೇಲ್ ಪ್ಲಾನ್ನ ಫೇಲ್ ಆಗೋ ಥರ ಮಾಡ್ದೋಳ್ನ ವಿಕ್ರಾಂತ್ ಮಾತನ್ನ ನಂಬೋ ಥರ ಮಾಡಿದ್ರೆ ವಿಶಾಲ್ ಚೇಂಜ್ ಆಗ್ಬಿಡ್ತಾನೆ. ಚೆನ್ನಾಗಿ ಯೋಚನೆ ಮಾಡು ಬ್ರೋ, ನಿನಗೆ ಎಲ್ಲ ಅರ್ಥ ಆಗತ್ತೆ. ಈಗಲೇ ಸಾಕಷ್ಟು ಯೋಚನೆ ಮಾಡಿ ತಲೆ ಕೆಟ್ಟಿದ್ರೆ ನಿಂದೇನೋ ಟಾರ್ಚರು. ಆ ಥರ ಅನ್ಕೊಂಡ್ರೆ ನಾವು ಕೂಡ ಬೇರೆ ಬೇರೆ ಯೋಚನೆ ಮಾಡಿ ಸತ್ತೋಗ್ತೀವಿ. ಆಕ್ಸಿಡೆಂಟ್ ಹೇಗಾಯ್ತು, ಪೊಲೀಸ್ ಎನ್ಕ್ವೈರಿ. ನಿಲ್ಸು ವಿಕ್ರಾಂತ್, ನೀನ್ ಏನೇನೋ ಮಾತಾಡ್ತಾ ಇದ್ಯಾ. ಈಗ ವಿಷಯ ಎಲ್ಲ ಯಾಕೆ? ಆಗೋಗಿರೋದನ್ನೆಲ್ಲ ನೆನಪು ಮಾಡಿ ಇನ್ನೂ ನೋವಾಗೋ ಹಾಗೆ ಮಾಡ್ತಿದ್ಯಾ? ನೀನ್ ಮೊದಲು ಹೋಗು. ವಿಶಾಲ್ ಬೇಜಾರ್ ಮಾಡ್ಕೊಂಡಿರೋಗ್ಲೇ ನೀನ್ ಹೀಗೆಲ್ಲ ಮಾತಾಡ್ತೀಯಾ. ಹೋಗ್ತೀನಿ, ಆದ್ರೆ ಸೀರಿಯಸ್ ಆಗಿ ಯೋಚನೆ ಮಾಡು ಬ್ರೋ. ಹಾ ಯೋಚಿಸ್ತಾನೆ, ಹೋಗು. ನೀನೇನು ಯೋಚನೆ ಮಾಡಬೇಡ ಮಗನೆ. ಆಮೇಲೆ ಮಾತಾಡ್ತೀನಮ್ಮ. ಹಾ ಅಕ್ಕ, ನಿನ್ ಚಿಕ್ಕ ಮಗ ರಾವಣಂತರ ಇರೋ ವಲ್ಲಭಂಗೆ ವಿಭೀಷಣನ ಹಾಗೆ ತಮ್ಮ ಆಗ್ತಾನೆ ಅಂತ ಅನ್ಕೊಂಡ್ರೆ, ಆದ್ರೆ ಈಗ ರಾಮನ್ ಹಾಗಿರೋ ವಿಶಾಲ್ಗೆ ಲಕ್ಷ್ಮಣಂತರ ತಮ್ಮ ಆಗಕ್ ಹೋಗ್ತಿದ್ದಾನೆ. ನಮ್ಮ ಒಳ್ಳೇದಕ್ಕೆ ಮುಂದಿನ ದಿನಗಳಲ್ಲಿ ವಿಕ್ರಾಂತ್ನ ಇಂಥ ವಿಚಾರಗಳಲ್ಲಿ ತಲೆ ಹಾಕ್ಬೇಡ ಅಂತ ಹೇಳು.
ಅವನು ಹಿಂಟ್ ಕೊಡ್ಬೋದೇ ಹೊರತು ನಿಜ ಹೇಳಿ ತಾನೇ ಸಿಕ್ಕಾಕೊಳ್ಳಲ್ಲ. ಅವನ ವಿಷಯ ನನಗೆ ಬಿಟ್ಬಿಡು. ಮೊದಲು ಆ ನಯನಿ ವಿಷಯ ನೋಡು. ಅಮ್ಮ, ಅದೇ ಮನೇಲಿ ನಡೆದಿದ್ದ ವರಲಕ್ಷ್ಮಿ ವ್ರತನ ಕಣ್ಣಾರೆ ನೋಡೋ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ ಗಾಬರಿ ಪಟ್ಟಿದ್ದು ನನಗೂ ಪೂಜೆ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟೆ. ತಂದೆ ಥರ ಇರೋ ಮಾವನ ಆಶೀರ್ವಾದನೂ ಸಿಕ್ತು. ಯಜಮಾನ್ರು ನನ್ನ ಮೇಲೆ ಕೋಪ ಇದ್ರು ನನ್ನ ಪಕ್ಕದಲ್ಲೇ ನಿಂತಿದ್ರು. ನಾನು ಪೂಜೆ ಮಾಡೋವಾಗ ಅವರೂ ಇದ್ರು. ಯಾರಿಗೂ ಬಾಗಿನ ಕೊಡದೆ ಹೋದರೆ ಪೂಜೆ ಪೂರ್ಣ ಆಗುತ್ತೋ ಇಲ್ವೋ ಅಂದ್ಕೊಂಡೆ. ಆದರೆ 5 ಮುತ್ತೈದೆಯರಿಗೆ ಬಾಗಿನ ಕೊಟ್ಟೆ. ಅನ್ಕೊಂಡಿದ್ದನ್ನ ನಡೆಸಿ ನನಗೆ ಸಂತೋಷ ಕೊಟ್ಟಿಯಮ್ಮ. ಇದಕ್ಕಿಂತ ಏನು ಬೇಕು? ಮಹಾಭಕ್ತೆ, ನಮ್ಮನೆ 2ನೇ ಸೊಸೆ ನನ್ನ ತಂಗಿ ನೈನಿ ಏನ್ ಮಾಡ್ತಿದ್ದಾಳಂತೆ? ಇಲ್ಲೇ ಇದ್ದೀನಕ್ಕ. ಆದ್ರೂ ನೀನು ಎಲ್ಲೂ ಹೋಗಲ್ಲ ಅಂತ ಗೊತ್ತು. ಹೋಗು ಅಂದ್ರೂ ಹೋಗಲ್ಲ, ಕಲ್ ಬಂಡೆ ತರ ಕೂತಲ್ಲೇ ಕೂತಿದ್ಯಾ ಅಂತ ತಿಲೋತ್ತಮ್ಮ ಅತ್ತೆ ಹೇಳೋದನ್ನ ಕೇಳಿಸ್ಕೊಂಡೆ ನೈನಿ. ನೀವೇನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅನ್ಸುತ್ತೆ. ಬಚ್ಚಿಟ್ಕೊಳ್ಳಕ್ಕೆ ಮನ್ಸೇನಾದ್ರೂ ವಸ್ತುನಾ? ಏನಾದ್ರೂ ಪರವಾಗಿಲ್ಲ, ಪಟಾಪಟ ಅಂತ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ಹೊಟ್ಟೆ ಉಬ್ಬೋಗುತ್ತೆ. ಅವಾಗ ಡೈಟಿಂಗ್ ಮಾಡಿನೂ ಏನ್ ಲಾಭ ಇರುತ್ತೆ ಹೇಳು? ಇವಾಗ ಸೈಜ್ 0 ಆಗಿ ಹೀರೋಯಿನ್ ತರ ಕಾಣ್ತಿದ್ದೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ಸು. ಇನ್ನೊಂದು ಮಾತು, ನಾವು ತೆಕ್ಕೊಂಡಿರೋ ಸೆಲ್ಫಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮಿನಿಸ್ಟರ್ ಸೊಸೆ ಕೋತಿ ಕವಿತಾ ಸಿಕ್ಕಾಪಟ್ಟೆ ಉರ್ಕೊಂಡಿರ್ತಾಳೆ. ಕೋಪದಲ್ಲಿ ಜಾಸ್ತಿ ತಿಂದು ಬಂಡೆ ತರ ಉಬ್ಬಿರ್ತಾಳೆ. ಸಣ್ಣ ಆಗಕ್ಕೆ ಡಯಟು ಅದು ಇದು ಅಂತ ವರ್ಕೌಟ್ ಮಾಡ್ತಿರ್ತಾಳೆ. ನೈನಿ, ಏನ್ ಹಾಗೆ ನೋಡ್ತಿದ್ಯಾ? ಅರ್ಥ ಆಯ್ತು. ಜಾಸ್ತಿ ಮಾತಾಡ್ತೀನಿ ಅಂತ ಅಲ್ವಾ? ಪರವಾಗಿಲ್ಲ ಬಿಡು. ನಿಂಗೊಂದು ವಿಷಯ ಹೇಳ. ನಾನು ಯಾಕೆಷ್ಟೊಂದು ಜಾಸ್ತಿ ಮಾತಾಡ್ತೀನಿ ಗೊತ್ತಾ? ಹಸಿವಾಗ್ಲಿ ಅಂತ. ವರಲಕ್ಷ್ಮಿ ವ್ರತ ಅಂತ ಮನೇಲಿ ಜಾಸ್ತಿ ವೆರೈಟೀಸ್ ಮಾಡಿದ್ದಾರೆ. ಆದ್ರೆ ಏನ್ ಲಾಭ? ಮನೆ ಸೊಸೆ ಅಂತ ನೆನ್ನೆ ಪೂರ್ತಿ ಉಪವಾಸ ಮಾಡಿಸಿದ್ದಾರೆ. ಅದಕ್ಕೆ ಇವತ್ತೊಂದಿನ ಡೈಟಿಂಗ್ ಅನ್ನೋ ಪದನ ಸೈಡಿಗಿಟ್ಟು ಚೆನ್ನಾಗಿ ಊಟ ಬಾರಿಸ್ತೀನಿ. ಪಾಪ ನೀನು ಕೂಡ ನೆನ್ನೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ ಅಲ್ವಾ? ವ್ರತ ಅಂತ ನಾನು ಕೂಡ ಉಪವಾಸ ಇದ್ದೆ ಅಕ್ಕ. ಪೂಜೆ ಆಯ್ತಲ್ಲ ನೈನಿ, ಇವತ್ತು ಚೆನ್ನಾಗಿ ತಿನ್ಬೋದು. ನಿಜ ಹೇಳಬೇಕು ಅಂದರೆ ನಾನು ಮಾಡಿದ ಅಡುಗೆನೇ ತಿನ್ಬೇಕಿತ್ತು. ಆದರೆ ನಿನ್ನೆ ಮೊನ್ನೆ ನಾನು ಅಡುಗೆನೇ ಮಾಡಲಿಲ್ಲ ನೈನಿ. ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟಿದ್ದೆ. ಇವತ್ತೊಂದಿನ ಅಡುಗೆ ಅವ್ರು ಮಾಡಿದ ಊಟನೇ ಮಾಡಿಬಿಡು. ನಿಂಗೆ ಊಟ ತಗೊಂಡು ಬರ್ತೀನಿ ನಾನು, ಸರಿನಾ? ಅಕ್ಕ ಅಕ್ಕ ಏನು? ಜಾಸ್ತಿ ಬೇಡ ಅಕ್ಕ, 2 ತುತ್ತಾದ್ರೆ ಸಾಕು. ಹಬ್ಬದ ದಿನ ಚೆನ್ನಾಗಿ ತಿನ್ಬಿಡ್ಬೇಕು. ನಿಂಗೇನೂ ಗೊತ್ತಾಗಲ್ಲ. ಈ ಮನೆ ದೊಡ್ಡ ಸೊಸೆ ನಾನು. ನೋಡಿ ಕಲ್ತ್ಕೋ. ತರ್ತೀನಿ ತಡಿ. ಏಯ್, ಬಾ ಇಲ್ಲಿ. ಹೇಳಿ ಮೇಡಮ್. ದೇವಸ್ಥಾನದ ಮೆಟ್ಲು ತೊಳ್ಕೊಂಡು ಭಕ್ತಾದಿಗಳು ಕೊಡೋ ಪ್ರಸಾದ ತಿನ್ಕೊಂಡು ಬದುಕೋ ಆ ತ್ರಿನಯನಿಗೆ ಇವತ್ತೇನು ಅಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟು? ಅಷ್ಟು ಚೆನ್ನಾಗಿರೋ ಸೀರೆ ಅವಳ ಹತ್ರ ಹೇಗೆ ಬಂತು? ಅಹಲ್ಯ ಅಮ್ಮವರು ಮತ್ತು ಹಾಸಿನಿ ಅಮ್ಮವ್ರು ಇಬ್ಬರು ಸೇರಿ ಬೀರೂಲಿದ್ದ ಗಾಯತ್ರಿ ಅಮ್ಮನವ್ರ ಸೀರೆನ ತಗೊಂಡೋಗಿ ಕೊಟ್ರಮ್ಮ. ತಗೊಳಮ್ಮ. ಈ ಮನೆ ಸೊಸೆನ ಮಹಾರಾಣಿ ತರ ನೋಡ್ಕೋತಾರಂತೆ. ಅದಕ್ಕೆ ಸಾಕು. ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡ್ಕೊ. ಈ ಮನೇಲಿ ಎಲ್ಲಾದ್ರೂ ಅವಳ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ
ಸಾಯಿಸ್ಬಿಡ್ತೀನಿ ಹೇಳ್ತಿದ್ದೀನಿ. ಔಟ್. ಆಯ್ತು ಮೇಡಮ್. ಹಾಸಿನಿ, ಹಾಸಿನಿ, ಬರ್ತಿದ್ದೀನತ್ತೆ. ಹಾಸಿನಿ, ಬರ್ತಿದ್ದೀನಿ. ಅಬ್ಬಬ್ಬಬ್ಬಬ್ಬ, ಏನತ್ತೆ ಕಿವಿ ಹರಿದೋಗೋ ಥರ ಕಿರ್ಚ್ತಿದ್ದೀರಾ? ಏನ್ ಮಾಡ್ತಾ ಇದ್ಯಾ? ನಾನು ನೈನಿಗೋಸ್ಕರ ಊಟನ ತಗೊಂಡು ಹೋಗ್ತಿದ್ದೀನಿ. ಏನ್ ಬೇಕಾಗಿಲ್ಲ. ಇದು ಛತ್ರ ಅಲ್ಲ. ಊಟ ಮಾಡ್ಲಿಲ್ಲ ಅಂದ್ರೆ ಸತ್ ಹೋಗಲ್ಲ. ತಿಲೋತ್ತಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೌದು ರೀ, ಭಿಕ್ಷೆ ಬೇಡೋರ್ಗೋಸ್ಕರನ ನಾವು ಸಂಪಾದನೆ ಮಾಡಿರೋದು. ಔಟ್ ಹೌಸಲ್ಲಿರೋ ಆ ಹೆಣ್ಮಗುನ ಉಪವಾಸ ಇರಿಸ್ತೀಯಾ? ಭಾವ, ಮೊದ್ಲೇ ಅವಳು ಈ ತರ ಇದ್ದಾಳೆ. ಒಂದು ವಾರ ಇದ್ರೂ ಸಾಯಲ್ಲ ಅಂತ ಅಕ್ಕನ ನಂಬಿಕೆ. ಶಟ್ ಅಪ್. ನನ್ ತಮ್ಮಂಗೆ ಯಾಕ್ರಿ ಬಾಯಿ ಮುಚ್ಚು ಅಂತಿದ್ದೀರಾ? ಆ ನಯನಿಗೆ ಹೋಗಿ ಹೇಳಿ, ಪಂಚಭಕ್ಷ ಪರಮಾನ್ನ ಬರುತ್ತೆ ಅಂತ ಆಸೆಯಿಂದ ಬಾಯ್ ತೆಕ್ಕೊಂಡಿರ್ಬೇಡ ಅಂತ. ತಿಲೋತ್ತಮ, ದ್ವೇಷ ಇಟ್ಕೊಂಡಿದ್ದಾರಲ್ಲ, ಮಾಡಬೇಡಿ. ಹಸುವಿನಿಂದ ಈ ಮನೆಗೆ ಬಂದವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸುವಂತ ಕುಟುಂಬ ನಮ್ದು. ಅಂಥದ್ರಲ್ಲಿ ಈ ಮನೆ ಸೊಸೆ ಆಗಿರೋ ನೈನಿನ ಉಪವಾಸ ಬಿದ್ದಿರು ಅಂತ ಹೇಗೆ ಹೇಳ್ತೀಯ? ಈ ಮನೆ ಸೊಸೆನಾ? ಯಾರ್ರೀ ಅದು? ನಾನು. ನನ್ ಬಿಟ್ರೆ ನೈನಿ. ನೀನೊಬ್ಳೆ ಈ ಮನೆ ಸೊಸೆಯಾಗಿ ಬಂದಿದ್ಯಾ ಹಾಸಿನಿ? ವಿಶಾಲ್ ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾನೆ. ಮರ್ತೋದ್ರ? ಹಾಗೆ ಹೇಳಿ ತಪ್ಪು ಮಾಡ್ತಿದ್ದಾನೆ. ಬುದ್ಧಿ ಮಾತು ಹೇಳೋದು ಬಿಟ್ಟು ಅವನಿಗೆ ದ್ವೇಷ ಹುಟ್ಟೋಗಿ ಮಾಡ್ತಿದ್ದೀರಾ. ನೈನಿ ನೆರಳು ಅವನ ಮೇಲೆ ಬಿದ್ದರೆ ವಿಶಾಲ್ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಈಗ ನೆರಳು ಬೀಳ್ಬೇಕು ಅಂತೀರಾ, ಆಮೇಲೆ ಅವಳೇ ಮೈ ಮೇಲೆ ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೀರಾ ಅಲ್ವಾ? ಚೆನ್ನಾಗಿರುತ್ತೇನೋ ಅಂತ ಹೇಳ್ತಿದ್ದೀನಿ ಭಾವ. ಸೆನ್ಸರ್ ಏನ್ ಬೇಕಿಲ್ಲ. ನಿಮ್ ಪ್ರಶ್ನೆಗೆ ಆನ್ಸರ್ ಮಾತ್ರ ಕೊಟ್ಟೆ. ಇವ್ರಿಗೆ ಎಷ್ಟೇ ಹೇಳಿದ್ರು ಕೇಳಲ್ವೋ? ಅವ್ರಿಗಿಷ್ಟ ಬಂದಿದ್ದೇ ಮಾಡ್ತಾರೆ. ಮದ್ವೆನಾದ್ರೂ ನಮಗ್ ಹೇಳ್ ಮಾಡಿದ್ರ? ಕಡೆ ಪಕ್ಷ ನನ್ ಮಗನ್ಗೆ ಇಷ್ಟ ಇದೆಯೋ ಇಲ್ವೋ ಅಂತಾದ್ರೂ ತಿಳ್ಕೊಂಡ್ರ? ಓದ್ ಬರಲ್ಲ, ಬಂದೋ ಬಳಗ ಇಲ್ಲ. ಹಳ್ಳಿ ಗುಗ್ಗನ್ ಕರ್ಕೊಂಡ್ ಬಂದು ಅಮೇರಿಕಲ್ ಓದಿರೋ ಮಗಂಗೆ ಮದ್ವೆ ಮಾಡಿ ಎಂಥ ಮೋಸ ಮಾಡಿದ್ದಾರೆ. ಪಾಪ ನನ್ ಮಗ ಎಷ್ಟು ಸಂಕಟ ಪಡ್ತಿದ್ದಾನೋ, ಅದೇನ್ ನರ್ಕ ಅನುಭವಿಸ್ತಿದ್ದಾನೋ ನಿಮ್ಗೇನ್ ಗೊತ್ತು? ಮಗನ್ ಮನ್ಸನ್ನೇ ಅರ್ಥ ಮಾಡ್ಕೊಳ್ದೇ ಇರೋ ಅಪ್ಪಂಗೆ ಮಾತಾಡೋ ಅಧಿಕಾರನೇ ಇಲ್ಲ ಈಗ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಈ ತರ ಮೊಸಳೆ ಕಣ್ಣೀರು ಹಾಕೊಂಡು ಮೋಸ ಮಾಡೋರ್ನ ನಾನು ಎಷ್ಟು ಜನ ನೋಡಿಲ್ಲ. ನನಗೆ ಗೊತ್ತಿಲ್ವಾ? ನನ್ನ ಮಗನ ಜೀವನನ ಹಾಳು ಮಾಡೋರ ಬಣ್ಣ ಬಯಲು ಮಾಡದೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಡ್ಯಾಡ್ ಸಾಕ್ ನಿಲ್ಸಿ, ಡ್ಯಾಡ್ ಸಾಕ್ ನಿಲ್ಸಿ, ಡ್ಯಾಡ್ ಸಾಕ್ ನಿಲ್ಸಿ, ಡ್ಯಾಡ್ ಸಾಕ್ ನಿಲ್ಸಿ, ಡ್ಯಾಡ್ ಸಾಕ್ ನಿಲ್ಸಿ. ಆ ರೀತಿ ಯಾಕೆ ಹೇಳ್ತಿದ್ದೀರಾ? ಎಲ್ರ ಮನ್ಸನ್ನು ನೋಯಿಸೋದು ನಿಮ್ಗೆ ಅಭ್ಯಾಸ ಆಗೋಗಿದ್ಯಾ? ಅದೆಲ್ಲ ವಿಶಾಲ್. ಅಂದ್ರೆ ಎಷ್ಟು ವರ್ಷ ಬೆಳೆಸಿ ದೊಡ್ಡವನ್ ಮಾಡಿರೋ ನನ್ನ ಮಗನ್ ಮುಂದೆನೆ ನಾನು ನಾಟಕ ಮಾಡ್ತೀನಿ, ನನಗ್ ಪ್ರೀತಿ ಇಲ್ಲ ಅಂತ ಹೇಳ್ರಿ. ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನಿಮಗೆ ಅರ್ಥ ಆಗಲ್ಲ. ಮಾಮ್ ಪ್ಲೀಸ್, ಅವ್ರ ಮಾತಕ್ಕೆ ತಲೆ ಕೆಡ್ಸ್ಕೊಬಿಡಿ ನೀವು.
ವಿಶಾಲ್? ನಾನೇನೋ ಗುಂಪು ಕಟ್ಕೊಂಡು ನಿನ್ ಜೀವನನೇ ನಾಶ ಮಾಡ್ತಿದ್ದೀನಿ ಅಂತ. ಭಗವಂತ, ನನ್ನ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸ್ಬೇಡ ತಂದೆ. ಇಂಥ ಮಗಂಗೆ ನಾನು ತಾಯಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರೆ ನಾನ್ ನಿನ್ ಶತ್ರು ಅನ್ನೋ ತರ ಬಿಂಬಿಸ್ತಿದ್ದಾರೆ ಮಗನೇ. ಇಂಥ ಮಾತೆಲ್ಲ ಕೇಳಿದ್ಮೇಲೆ ನಾನ್ ಸತ್ತು ಹೋದ್ರೇನೆ ಒಳ್ಳೇದು. ಮಾಮ್ ಪ್ಲೀಸ್ ಪ್ಲೀಸ್ ಮಾಮ್ ಪ್ಲೀಸ್ ನೀವು ಆ ಥರ ಮಾತಾಡಬೇಡಿ ಪ್ಲೀಸ್. ವಿಶಾಲ್, ಅವಳು ಆಡೋ ನಾಟಕದ ಬಗ್ಗೆ ನಿನಗೆ ಸ್ಟಾಪ್ ಇಟ್ ಡ್ಯಾಡ್.